ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾನೇ ಮುಂದೆ ಮಾತಾಡಿದ್ದೀನಿ, ಕೇಳಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ವಿಡಿಯೋ. ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ, ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ. ತುಂಬ ದಿನದಿಂದ ಹೇಳ್ತಾ ಇರೋ ಟಿಪ್ ಫೈನಲಿ ಫಿಕ್ಸ್ ಆಗಿದೆ. ಸೊ ನಾನು ಹೋಗ್ತಾ ಇದ್ದೀನಿ ಇವತ್ತು. ಸೊ ಹೋಗೋದಕ್ಕೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದಿದ್ದೀನಿ ಗೊತ್ತಾ? ಕಾಣ್ತಾ ಇದೆಯಾ? 5:58 ಆಗಿದೆ. ಆ್ಯಕ್ಚುಲಿ ಎದ್ದು ಅರ್ಧ ತಾಸಾಯಿತು. ಸೊ 5:15 ಎದ್ದಿದ್ದೀನಿ. ರೆಡಿಯಾಗಿ 6:15 ಹೋಗಬೇಕು ಅಂತ ಉಂಟು. ನೋಡೋಣ ಎಷ್ಟು ಹೇಳ್ತೀನಿ ಅಂತ. ನನ್ನ ಜೊತೆ ಬನ್ನಿ ರಹಿಯೇ ಹಮಾರಿ ವಿಡಿಯೋ ಮೇ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೇಗ ಎದ್ದಿರೋ ಕಾರಣ ನಿದ್ದೆ ಬರ್ತಾ ಇದೆ. ಅಷ್ಟಿಲ್ಲ, ತಣ್ಣಗಿನ ಶಿರಸಿಯ ತಣ್ಣಗಿನ ನೀರಲ್ಲಿ ಮುಖ ತೊಳೆದ ಕೂಡಲೇ ಯಾರಿಗೂ ನಿದ್ದೆ ಬರೋದಿಲ್ಲ. ಅಷ್ಟು ತಣ್ಣಗೆ ನೀರಿದೆ ನಲ್ಲಿಯಲ್ಲಿ. ಸೊ ಮುಖ ತೊಳ್ಕೊಂಬಂದೆ. ಈಗ ರೆಡಿಯಾಗಿ ಹೊರಡಬೇಕು. ಸೊ ನಾನೆಲ್ಲ ಪ್ಯಾಕ್ ಮಾಡಲಿಕ್ಕೆ ಸ್ವಲ್ಪ ಹೊತ್ತಾಗಿದ್ದಕ್ಕೆ ಹೊರಗಡೆ ಬೆಳಕು ಕೂಡ ಆಯಿತು. ಎಷ್ಟು ಬೆಳಕಾಯಿತು ಅಂದರೆ 6:44 ಆಯ್ತು ಈಗ ಪ್ರೆಸೆಂಟ್. ಸೊ ಎಲ್ಲ ಪ್ಯಾಕಾಗಿ ಹೊರಟಿದ್ದೀನಿ. ಬಟ್ ನಮ್ಮ ಮನೆ ವ್ಯೂನ ನಾನೀಗ 15 ದಿನದ ನಂತರನೇ ನೋಡ್ತೀನಿ. 15 ದಿನ ಟ್ರಿಪ್ ನಾನು ಅದಕ್ಕೆ. ಸೊ ಬೆಳಗಿನ ವ್ಯೂ ಇಸೋದು ಕಾಣ್ತದೆ ಮೇಲೆ ಹೋದರೆ. ಆದರೆ ಈಗ ನಂಗೆ ಅರ್ಜೆಂಟ್ ಹೋಗೋದಿರೋದಕ್ಕೆ ಬಸ್ ಇರೋದಕ್ಕೆ ಇಷ್ಟೇ ವ್ಯೂ. ಸೊ ನಾನಂತೂ ಇಲ್ಲದೆ ಇರೋದಕ್ಕೆ, ನಮ್ಮ ಮನೇಲಿ ಯಾರೂ ಇಲ್ಲದೆ ಇದ್ದಿದ್ದಕ್ಕೆ ಗಿಡಗಳಿಗೆ ಇವತ್ತು ನೀರು ಹಾಕ್ತಾಯಿದ್ದೀನಿ. ಇನ್ನು 2 ದಿನದ ನಂತರ, ಇನ್ನೊಂದು 3-4 ದಿನದ ನಂತರ ಮನೆಗೆ ಯಾರಿಗಾರು ಬರ್ತಾರೆ. ಬಟ್ ಸದ್ಯಕ್ಕೆ ನಾನು ಹಾಕಿಟ್ಟು ಹೋಗಬೇಕು. ಇಲ್ಲಾದರೆ ಈ ಜಾಗಕ್ಕೆ ಬಿಸಿಲು ತುಂಬಾ ಬೀಳುತ್ತೆ. ಅಲ್ಲಿದೆಲ್ಲ ಗಿಡನ ಸರಿಸಿ ಈ ಕಡೆ ಇಟ್ಟು ನೀರು ಹಾಕ್ತಾ ಇದ್ದೀನಿ. ಇದೊಂದು ನೀರು ಹಾಕಿ ಆಟೋದವನಿಗೆ ಫೋನ್ ಮಾಡಿದರೆ ಆಟೋದವನು ಬಂದು ನನ್ನನ್ನು ಎತ್ತಾಕೊಂಡು ಹೋಗಿ ಬಸ್ ಧ್ವನಿ ಕೊಡ್ತಾನೆ. ಯಾವಾಗಲೂ ಅಬ್ಸರ್ವ್ ಮಾಡಬೇಕಾಗಿರೋದು ಒಂದೇ ಒಂದು ಮ್ಯಾಟ್ರು ನನ್ನ ವಿಚಾರದಲ್ಲಿ. ನಾನೆಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಕೂದಲು ಹೀಗೆ ನೀಟಾಗಿ ಕಟ್ತೀನಿ. ಯಾಕೆ ಅಂದರೆ ಆಫ್ಟರ್ ಟ್ರಾವೆಲ್ ಕೂದಲು ಬಿಕಮ್ ವೆರಿ ವೆರಿ ಬಿಗ್ ಮೆಸ್. ಅದಕ್ಕೆ ಸೊ ನಾನು ಆಟೋ ಬೇಡ, ಬೆಳಗ್ಗೆ ವಾಕಿಂಗ್ ಚೆನ್ನಾಗಿರುತ್ತೆ ಅಂತ ನಡ್ಕೊಂಡು ಹೊರಟೆ. ಸೊ ಇಲ್ಲಿ 18ನೇ ವಾರ್ಷಿಕೋತ್ಸವ ನಡೀತದೆ. 7ನೇ ತಾರೀಕು, ಇವತ್ತು 4 ತಾರೀಕು. ನಾನು ಮೋಸ್ಟ್ಲಿ ಇರೋದಿಲ್ಲ. ಏನು ಆಫ್ಕೋರ್ಸ್ ಇಲ್ಲ. ಇನ್ನೊಂದು 3 ದಿನದ ನಂತರ ಇದೆ ಅದು. ಇಲ್ಲ, ಸೊ ವಾಕ್ ಮಾಡ್ತಾಯಿದ್ದೀನಿ. ಅದು ಅಲ್ಲೊಂದು ಆಟೋ ಕಾಣ್ತಾ ಇದೆ. ಆಟೋ ಹತ್ತಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕೀಗ. ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ಸಿಗೋಣ ವೀಕ್ಷಕರೇ. ಸೊ ನಾನು ಆಗಲೇ ತೋರಿಸ್ದಂಗೆ ಆಟೋ ಹತ್ತಿದೆ ನಾನು. ಆಟೋಯಿಂದ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡು ಸುಮಾರು 3 ಕಿಲೋಮೀಟ್ರ್ ಆಗುತ್ತೆ. ಸೊ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಉಡುಪಿ ಬಸ್ ಹತ್ತೀನಿ ನಾನು. ಸೊ ಇದು ಹೊನ್ನಾವರ ವ್ಯೂ. ಹೊನ್ನಾವರ ಬಂದ ಕೂಡಲೇ ಈ ವ್ಯೂವನ್ನು ಕ್ಯಾಪ್ಚರ್ ಮಾಡಲೇಬೇಕು, ಇಲ್ಲಾದರೆ ಮನ್ಸು ಒಪ್ಪೋದಿಲ್ಲ ಅಂತ ಅಷ್ಟೇ. ಸೊ ಒಂದೇ ದಿನ ಅವತ್ತೇ 4ನೇ ತಾರೀಕೆ ನನ್ನ ಫುಲ್ ಆನ್ ಟ್ರಾವೆಲ್ ಫಿಕ್ಸ್ ಆಗಿಬಿಟ್ಟಿತ್ತು. ಉಡುಪಿಗೆ ಹೋದ ಕೂಡಲೇ ನೆಕ್ಸ್ಟು ಬೀಚಿಗೆ ಹೋದ್ವಿ. ಅವತ್ತಿನ ದಿನ ಸಂಜೆ ಬೀಚಿಗೆ ಹೋದ್ವಿ. ರಾತ್ರಿ ಜಾತ್ರೆಗೆ ಕೂಡ ಹೋಗಿದ್ವಿ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಲೆಟ್ಸ್ ವಾಚ್. ಓಕೆ. ಸೊ ಉಡುಪಿಗೆ ಬಂದು ಮುಟ್ಟಿದ ಮೇಲೆ ತಂಗಿ ಸಿಕ್ಕಿದ್ಲು. ಅಫ್ಕೋರ್ಸ್ ಉಡುಪಿಗೆ ಬಂದಮೇಲೆ ತಂಗಿನ ಮೀಟ್ ಮಾಡ್ತಾಯಿದ್ರು ಹೇಗೆ. ಸೊ ಅವಳಿಗೂ 2 ದಿನ ರಜೆ ಹಾಕಿದ್ಲಂತೆ ಅವಳು ಕೂಡ, ನಾನು ಬಂದ ಟೈಮಲ್ಲೇ. ಸೊ ನನ್ನ ಜೊತೆ ಮನೆಗೆ ಅವಳು ಬರ್ತಾಯಿದ್ಲು. ಮನೆ ಹೋಗ್ತಾ ಇದ್ದೆ ನಾನು. ನನ್ನ ಜೊತೆಗೆ ನಾನು ಬರ್ತೀನಿ ಅಂತ ಹೇಳಿ ಅವಳು ಬಂದ್ಲು ಹೊತ್ತಾಯಿತು. ಸೊ ಇಬ್ಬರು ಕೂಡ ಹೋದ್ವಿ. ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಮುಟ್ಟಿದ್ದೀವಿ. ಏನು ಅಷ್ಟು ಲೇಟು ಅಂದರೆ, ಬಸ್ಸು ಶಿರ್ಸಿಯಿಂದ ಉಡುಪಿ ರೋಡ್ ಸರಿ ಇಲ್ಲ. ಅವ್ರು ತರೋ ರೋಡ್ಸ್ ಒಂಚೂರು ಸರಿ ಇಲ್ಲ, ಹಾಳಾಗಿದೆ. ಅಂದರೆ ಸ್ವಲ್ಪ ದೂರ ಅಟ್ಲೀಸ್ಟ್ ದೇವಿಮನೆಗಟ್ಟೆ ತನಕ ಅಂತೂ ಹಾಳಾಗಿದೆ. ಸೊ ಮನೆ ಹೋಗಾದ್ಮೇಲೆ ನಾವು ಹೋಗಿದ್ದು ಬೀಚಿಗೆ, ನಂತರ ಜಾತ್ರೆ ಹೋಗ್ಬೇಕಾದ್ರೆ ರಸ್ತೆ ಮಧ್ಯೆ ತುಂಬ ಜನ ಸಿಂಗರ್ಸ್ಗಳು ಹುಟ್ಕೊಂಡ್ರು. ಅದರಲ್ಲಿ ಇವರು ಮೊದಲನೇ
ಸೊ ಇವ್ರು ಹೇಳಿರೋ ಹಾಡಿಗೆ ನಾನು ಕಾಪಿರೈಟ್ಸ್ ಒಂದು ಬೀಳದೇ ಇದ್ರೆ ಸಾಕು ಅಂತ ಬೇಡ್ಕೊತ ಅಂತೂ ಅಮ್ಮನ ಜಾತ್ರೆಗೆ ಬಂದ್ವಿ. ಕುಂದಾಪುರದಲ್ಲಿರೋ ಗಂಗೊಳ್ಳಿ ಜಾತ್ರೆ ಹಬ್ಬ ಅಂತಾರಲ್ಲ, ಮಾರಿ ಹಬ್ಬ. ಸೊ ಆ ಹಬ್ಬ ಇದು. ಸೊ ನಾನು ಯಾವಾಗೂ ಹೋಗಿಲ್ಲ. ನಾವೆಲ್ಲ ಮೇನ್ ಜಾತ್ರೆಗಳಿಗಷ್ಟೇ ಹೋಗ್ತೀವಿ. ಹಳ್ಳಿಗೆ ಜಾತ್ರೆ ಯಾವಾಗ ಏನು ಅಂತ ಗೊತ್ತೂ ಆಗಲ್ಲ ನಮಗೆ. ಸೊ ಜಾತ್ರೆ ಅಂತೂ ತುಂಬಾ ಚೆನ್ನಾಗೇ ಮಾಡಿದರು. ಅದು ಫಸ್ಟ್ ಡೇ ಹೋಗಿದ್ದ ಕಾರಣ ನಮಗೆ ಅಷ್ಟು ಜನ ಇರಲಿಲ್ಲ. ಅಂದರೆ ನಾವು ಪೂರಾ ಈ ಹೊನ್ನಾವರ ಆಗಲಿ, ಈ ಶಿರ್ಸಿ ಜಾತ್ರೆಗಳಾಗಲಿ, ಇಲ್ಲೆಲ್ಲ ತುಂಬ ಜನರ ಮಧ್ಯೆ ಹೋಗಿದ್ದ ಕಾರಣ ಇಲ್ಲಿ ಜನನೇ ಇಲ್ಲ ಅಂತ ಅಂದ್ಕೊಂಡ್ವಿ. ಅಂದರೆ ಅದೊಂಥರ ಹಬ್ಬದ ಥರನೇ ನಡೀತಾ ಇತ್ತು, ಜಾತ್ರೆ ಥರ ನಡೀತಿರ್ಲಿಲ್ಲ. ಸೊ ಸ್ಟಿಲ್ ನಾವು ಎಂಜಾಯ್ ಮಾಡಿದ್ವಿ ತುಂಬಾ. ನಾವು 4 ಜನ ಹೋಗಿದ್ವಿ. ನಾನು, ನನ್ನ ತಂಗಿ ಮತ್ತು ನನ್ನಿಬ್ಬರು ಕಸಿನ್ನು, ಅವರಿಬ್ಬರು ಅಣ್ಣ ತಮ್ಮ, ನಾವಿಬ್ಬರು ಅಕ್ಕ ತಂಗಿ ಹೋಗಿದ್ವಿ. ಸೊ ಅವ್ರಿಗೆ ಸ್ಮೈಲ್ ಮಾಡಿ ವಿಡಿಯೋಗೆ ಅಂತ ಹೇಳ್ತಾ ಇದ್ದೀನಿ ನಾನು. ಅವರು ನನ್ನ ಮುಖ ನೋಡ್ತಾ ಇದ್ದಾರೆ. ಸೊ ಸ್ಟಿಲ್ ತುಂಬಾ ಚೆನ್ನಾಗಿ ಅವ್ರು ಜಾತ್ರೆ ಮಾಡ್ತಾರೆ. ನಮಗೆ ನೋಡ್ಲಿಕ್ಕೆ ಸಿಗಲಿಲ್ಲ. ನಾವು 12 ಗಂಟೆ ಹೋಗಿದ್ದ ಕಾರಣ 1 ಗಂಟೆಗೆ ಹೋಗೇನೋ ಮುಟ್ಟಿದ್ವಿ, ಲೇಟ್ ಆಯಿತು. ಈ ಆಟಗಳೆಲ್ಲ ಸೇಮ್ ಶಿರ್ಸಿ ಜಾತ್ರೆಯಲ್ಲೇ ವ್ಲಾಗಲ್ಲೆಲ್ಲ ನೋಡಿರ್ತೀರಲ್ಲ, ಅದೇ ಆಟಗಳು ಬಂದಿದ್ವು. ಯಾವ ಆಟಗಳನ್ನೇನು ಆಡಲಿಲ್ಲ ನಾವು, ಯಾಕಂದರೆ ಅದು ಓಪನ್ ಕೂಡ ಆಗಿರಲಿಲ್ಲ. ಪೂಜೆ ಆಗದೆ ಓಪನ್ ಆಗಬಾರ್ದು ಅಂತೇನೋ ಇರುತ್ತಲ್ಲ, ಆಗಿರಲಿಲ್ಲ. ನಾಳೆಯಿಂದ ಓಪನ್ ಆಗುತ್ತೆ ಅಂತ. ಸೊ ಅದಾದಮೇಲೆ ವಾಪಸ್ಸು ಸ್ವಲ್ಪ ಹೊತ್ತು ತಿರುಗಾಡಿ ವಾಪಸ್ ಮನೆಗೆ ಹೋಗೋ ಟೈಮಲ್ಲಿ ಉಟ್ಕೊಂಡ 2ನೇ ಸಿಂಗರ್ ಇವರು. ಸೊ ನಮ್ಮ ಕಡೆಗಳಲ್ಲಿ ಹಾಡನ್ನು ಹೇಳೋರು, ಹಾಡನ್ನು ತುಂಬಾ ಇಷ್ಟಪಡೋರು ಜಾಸ್ತಿ. ಅದರಲ್ಲಿ ಇವರಿಬ್ಬರು ಕೂಡ ಒಬ್ಬರು. ಸೊ ಇಬ್ಬರು ಹಾಡು ಹೇಗೆ ಚೆನ್ನಾಗಿ ಹೇಳಿದರು ಅಂತ ಹೇಳಬೇಕು. ಸೊ ನೆಕ್ಸ್ಟ್ 1-2 ದಿನ ನಂತರದ್ದು ವಿಡಿಯೋ ಇದು. ನಮ್ಮ ಮನೇಲಿ ಸ್ವಲ್ಪ ಚೆನ್ನಾಗಿ ಅಡುಗೆ ಆಗಿತ್ತು ಅವತ್ತು. ಅಂದರೆ ನಾರ್ಮಲಿ ಇಷ್ಟೇ ಇರುತ್ತೆ, ಬಟ್ 2-3 ಐಟಮ್ ಕಮ್ಮಿ ಇರುತ್ತೆ. ಆದರೂ ಇಷ್ಟು ಅಡುಗೆ ಆಗಿತ್ತು ಅವತ್ತು. ಎಲ್ಲ ಸಖತ್ತಾಗಿ ಕಾಣ್ತಾ ಇದ್ದಿದ್ದ ಕಾರಣ ನಂಗೆ ಕೈ ತಡಿಲಿಲ್ಲ. ನಾನು ಹೋಗಿ ವಿಡಿಯೋ ರೆಕಾರ್ಡ್ ಮಾಡಿದೆ. ತಂಬ್ಳಿ, ಮಜ್ಜಿಗೆ ಹುಳಿ ಎಲ್ಲ ಇತ್ತು. ಅದ್ರ ಹೆಸರುಗಳು ನಂಗೆ ನೆನಪಾಗ್ತಿಲ್ಲ. ಕೆಂಪು ಸೊಪ್ಪಿನ ಪಲ್ಯ, ಅನ್ನ, ಸಾಂಬಾರು, ಬಟಾಟೆ ಪಲ್ಯ, ಹಪ್ಪಳ, ಮಜ್ಜಿಗೆ ಅದೆಲ್ಲ ಇತ್ತು. ಸೊ ಎಲ್ಲದನ್ನು ಮತ್ತೊಂದು ಸಲ ರೆಕಾರ್ಡ್ ಮಾಡಿ. ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಜಾತ್ರೆ ತನಕ ನೋಡಿ ಕ್ಲಿಪ್ಪೆಲ್ಲ ಸೇಮು, ಒಂದೇ ಕ್ಲಿಪ್ ಅವು. ಇದು ಮಾತ್ರ 1 ವಾರದ ನಂತರದ ಕ್ಲಿಪ್ ಇದು. ಅದು ಯಾಕೆ ಹಂಗೆ ಮಾಡಿದೆ ಅಂದರೆ, ನಾನು ಜಾಸ್ತಿ ವೀಡಿಯೋ ರೆಕಾರ್ಡ್ ಮಾಡಿಲ್ಲ ಈ ಸಲ ಹೋದಾಗ. ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ನಾನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಮಧ್ಯದ ಯಾವುದೇ ಕ್ಲಿಪ್ಸು ಇಲ್ಲ. ಇದು ಅವತ್ತು ಅಡುಗೆ ಚೆನ್ನಾಗಾಗಿತ್ತು ಅಂತ ಹೇಳಿ ನಾನು ರೆಕಾರ್ಡ್ ಮಾಡಿದೆ ಅಷ್ಟೇ. ಅದನ್ನು ಇದಕ್ಕೆ ಹಾಕಲೇಬೇಕಲ್ಲ, ಸ್ವಲ್ಪನಾದ್ರು ಏನಂತಾರದು ಎಡಿಟಿಂಗಿಗೆ ಹಾಕಲೇಬೇಕಲ್ಲ, ಅದಕ್ಕೆ ಹಾಕಿದೆ. ಸೊ ಇದು ತುಂಬ ಕ್ಲಿಯರಾಗಿ ತೋರಿಸ್ತಾ ಇರೋದು. ನಂಗೆ ಗೊತ್ತು ಈ ವಿಡಿಯೋ ಸ್ವಲ್ಪ ಲಾಸ್ಟಿಗೆ ಬರ್ತಿದ್ದಂಗೆ ಫೇಲ್ ಆಯಿತು ಅಂತ ಹೇಳಿ. ಬಟ್ ಏನು ಮಾಡೋದು, ಜಾಸ್ತಿ ನಾನು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಈ ಸಲದ್ದು 15 ದಿನ ಇದ್ದರೂ ಕೂಡ ನಾನು 3 ವಿಡಿಯೋ ರೆಕಾರ್ಡ್ ಆಗಿದೆ. 3 ವ್ಲಾಗ್ ಬರುತ್ತೆ. ಸೊ ಇದು ಮೊದಲನೇ ವ್ಲಾಗ್ ಅದರಲ್ಲಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್. ಬಟ್ 15 ದಿನ ಕೂಡ ನಂದು ತುಂಬಾ ಫ್ಯಾಂಟಾಸ್ಟಿಕ್ ಆಗಿತ್ತು. ನಾನು ಮತ್ತೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನೀಗ ಜೂನ್ ಅಥವಾ ಮೇಯಲ್ಲಿ ಹೋಗಬೇಕು. ಹೋದಾಗ ಮತ್ತೆ ವಿಡಿಯೋ ಬಿಡ್ತೀನಿ. ಎಷ್ಟು ಕ್ರೇಜಿಯಾಗಿ ನಾವು ಆ ದಿನಗಳನ್ನು ಕಳೆದ್ವಿ ಅನ್ನೋದನ್ನು. ನಾನಂತೂ ಎಲ್ಲರನ್ನೂ ತುಂಬ ಮಿಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಟೈಮ್ ಹೋದರೆ ಮಿಸ್ ಮಾಡದೆ ನಿಮ್ಮನ್ನು ಕೂಡ ನನ್ನ ಬ್ಲಾಗ್ ಮೂಲಕ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್. ಹೀಗೆ ಎಲ್ಲ ವಿಡಿಯೋಸ್ನ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್, ಸಿ ಯು.